ಗದಗ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಗುಮ್ಮ ಸದ್ದು ಮಾಡ್ತಾ ಇದೆ. 19 ವರ್ಷದ ಹಿಂದೂ ಯುವತಿಯನ್ನ ಲವ್ ಜಿಹಾದ್ ಬಲೆಗೆ ಹಾಕಿ ಮದುವೆಯಾದ ಮುಸ್ಲಿಂ ಯುವಕ ಅವಳನ್ನ ಕಿಡ್ನಾಪ್ ಮಾಡಿದ್ದ. 15 ದಿನಗಳ ಕಾಲ ಹಿಂದೂ ಯುವತಿ ಹಾಗೂ ಯುವಕ ನಾಪತ್ತೆಯಾಗಿದ್ರು. ಇದೊಂದು ಲವ್ ಜಿಹಾದ್ ಎಂದು ಯುವತಿಯ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡಿದ್ರು. ಆದರೆ ಯುವತಿ ಸ್ಟೇಟ್ಮೆಂಟ್ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಎಸ್, ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಆಗಾಗ ಲವ್ ಜಿಹಾದ್ ಕೇಸ್ಗಳು ಬೆಳಕಿಗೆ ಬರುವುದು ಕಾಮನ್. ಜನವರಿ 16ರಂದು ಗದಗ ಬೆಟಕೇರಿಯ ಮಂಜುನಾಥ ನಗರ ನಿವಾಸಿ 19 ವರ್ಷದ ಯುವತಿ ಕಿಡ್ನಾಪ್ ಆಗಿದ್ಲು. ಆಕೆ ಎದುರು ಮನೆಯಲ್ಲಿದ್ದ ಮುಸ್ಲಿಂ ಯುವಕ ಪ್ರೀತಿ ಬಲೆಗೆ ಬೀಳಿಸಿಕೊಂಡು ಕಿಡ್ನಾಪ್ ಮಾಡಿದ್ದಾನೆ ಅಂತ ಯುವತಿ ಪೋಷಕರು ಆರೋಪಿಸಿದರು. ಲವ್ ಜಿಹಾದ್ ಪ್ರಕರಣ ಸದ್ದು ಮಾಡ್ತಿದ್ದಂತೆ ಬೆಟಗೇರಿ ಪೊಲೀಸರು ಎಚ್ಚೆತ್ತುಕೊಂಡ್ರು. ಜನವರಿ 31ರಂದು ಕಿಡ್ನಾಪ್ ಆಗಿದ್ದ ಯುವತಿಯನ್ನ ಪತ್ತೆ ಮಾಡಿ ಠಾಣೆಗೆ ಕರೆದುಕೊಂಡು ಬಂದಿದ್ರು. ಆಗ ಯುವತಿ ಸ್ಟೇಟ್ಮೆಂಟ್ ಕೇಳಿ ಅಕ್ಷರಶಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ನಾನು ಮುಸ್ಲಿಂ ಯುವಕನನ್ನು ಲವ್ ಮಾಡ್ತಿದ್ದೇನೆ. ಯಾವುದೇ ಲವ್ ಜಿಹಾದ್ ಇಲ್ಲ. ನಾನೇ ಅವನನ್ನು ಪ್ರೀತಿ ಮಾಡ್ತಿದ್ದೇನೆ. ಅವನಿಗೆ ಈಗಾಗಲೇ ಮದುವೆ ಆಗಿರೋದು ನನಗೆ ಗೊತ್ತಿದೆ. ಹೀಗಾಗಿ ಅವನ ಜೊತೆಗೆ ಹೋಗಿದ್ದೆ. ನಾನು ಈವರೆಗೆ ಮದುವೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾಳೆ. ಆದರೆ ಯುವತಿ ಮುಸ್ಲಿಂ ಯುವಕನ ಜೊತೆ ಹೋಗಲು ನಿರಾಕರಿಸಿದ್ದಾಳೆ. ಪೋಷಕರ ಜೊತೆ ಹೋಗಲು ಒಪ್ಪಿಲ್ಲ. ಹೀಗಾಗಿ ಯುವತಿಯನ್ನು ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ. ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಅವರೇನು ಪ್ರಕಾಶ್ ಬಂಡಾನವರ ಇವರು ದೂರು ನೀಡಿರ್ತಾರೆ. ಅದರಲ್ಲಿ ತಮ್ಮ ಮಗಳು ಕಾವ್ಯ ಇವಳು ಕಾಣೆಯಾಗಿರುತ್ತಾಳೆ ಅಂಥೇಳಿ ಸದರಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡು ದಿನಾಂಕ 30/1/2024ರಂದು ಸದರಿ ಮಹಿಳೆಯನ್ನು ಕರೆದುಕೊಂಡು ಪತ್ತೆ ಮಾಡಿ ಕರೆದುಕೊಂಡು ಬಂದಿದ್ದಾರೆ ನಮ್ಮ ಪೊಲೀಸ್ನವರು. ಕರೆದುಕೊಂಡು ಬಂದು ವಿಚಾರಣೆ ಮಾಡಲಾಗಿ ಅವಳು ತಾನು ಒಬ್ಬ ವ್ಯಕ್ತಿ ಅಮೀರ್ ಅನ್ನೋನನ್ನು ಪ್ರೀತಿಸಿ ಅವನೊಂದಿಗೆ ಸ್ವ ಇಚ್ಛೆಯಿಂದ ಹೋಗಿದ್ದಾಗಿ ತನ್ನ ಲಿಖಿತವಾಗಿ ಅವಳು ಬರೆದು ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ನಡೀತಾ ಇವೆ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮ ಸೇನೆ ಸಂಘಟನೆ ಮುಖಂಡರು ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತಿದ್ದಾರೆ. ಹೀಗಾಗಿ ಇಡೀ ಪ್ರಕರಣ ಸಂಪೂರ್ಣ ತನಿಖೆ ನಡೆದಾಗ ಮಾತ್ರ ಇದು ಲವ್ ಜಿಹಾದ್ ಅಥವಾ ಬೇರೆ ಕಾರಣವನ್ನೋದು ಗೊತ್ತಾಗಲಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.